ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಹೇಗಿದೆ, ಏನಾದರೂ ಲಾಭಾಂಶ ಇದೆಯಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಕೃತಿಕಾ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ಇದು ಮಾಘ ಮಾಸ. ಯಾಕಂದರೆ ಫೆಬ್ರವರಿ ಅಂತಂದರೆ ಮಾಘ ಮಾಸ. ನಮ್ಮ ಸಂಕ್ರಾಂತಿ ಮುಗಿದು ಬಹಳ ಪುಣ್ಯತಮವಾದಂಥ ಒಂದು ದಿವಸಗಳು, ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಮಾಘ ಮಾಸವನ್ನು ನಾವು ಆಯ್ಕೆ ಮಾಡಿಕೊಳ್ತೇವೆ. ಹಾಗಾಗಿ ಮಾಘ ಮಾಸ ಹೇಳುವಂಥದ್ದು ಬಹಳ ಉತ್ತಮವಾದಂಥದ್ದು. ಏನಪ್ಪ ಈ ತಿಂಗಳ ವಿಶೇಷ ಏನಂತಂದರೆ, ನೋಡಿ, 2ನೇ ತಾರೀಕಿಗೆ ಶ್ರೀ ಪಂಚಮಿ ಅಂತ, 3ನೇ ತಾರೀಕು ಕುಮಾರ ಷಷ್ಠಿ ಇದೆ, 5ನೇ ತಾರೀಕು ರಥಸಪ್ತಮಿ ಆಚರಣೆ ಇದೆ, 6ನೇ ತಾರೀಕಿಗೆ ಮಧ್ವ ನವಮಿ, 8ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ ಇದೆ, 9ನೇ ತಾರೀಕಿಗೆ ಭೀಷ್ಮ ದ್ವಾದಶಿ, ಹಾಗೆ 12ನೇ ತಾರೀಕಿಗೆ ಭಾರತ ಹುಣ್ಣಿಮೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು. ಪುನಃ ಮತ್ತು 13ನೇ ತಾರೀಕಿಗೆ ಮತ್ತೆ ಸಂಕ್ರಾಂತಿ ಇದೆ. ಹಾಗೆ 16ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಅನಂತರ 14ನೇ ತಾರೀಕಿಗೆ 24ಕ್ಕೆ ಏಕಾದಶಿ ಇದೆ, 25ಕ್ಕೆ ಮಹಾಪ್ರದೋಷ, 26ಕ್ಕೆ ಮಹಾಶಿವರಾತ್ರಿ ಇದೆ. ನೋಡಿ, ಶಿವರಾತ್ರಿಯ ವಿಶೇಷವಾದಂಥ ಹಬ್ಬಗಳನ್ನು ಕೂಡ ನಾವು ಕಾಣಬಹುದು. ಚಾಂದ್ರ ಮಾಸದ ಶಿವರಾತ್ರಿ, 28ಕ್ಕೆ ಅಮಾವಾಸ್ಯೆ ಇದೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ನೋಡಿ, ಏನಪ್ಪ ನಮಗೆ ಶುಭವಾದಂಥದ್ದು ಅನ್ನೋದು ತೃತೀಯ ರಾಶಿಯ ಕುಜ, ಹಾಗೆ 2ನೇ ರಾಶಿಯಲ್ಲಿ ವಕ್ರವಾದಂತಹ ಒಂದು ಗುರು ರಾಶಿಯಲ್ಲೇ ಇದ್ದಾನೆ. ಹಾಗೆ ನಿಮ್ಮ ರಾಶಿಯಿಂದ 6ನೇ ರಾಶಿಯಲ್ಲಿ ಕೇತು, ಇನ್ನು ರವಿ ಮತ್ತು ಶನಿ ಏಕಾದಶದಲ್ಲಿ, 12ನೇ ರಾಶಿಯಲ್ಲಿ ಶುಕ್ರ ರಾಹು. ಹೀಗೆಲ್ಲ ನಿಮ್ಮ ಗ್ರಹಸ್ಥಿತಿ ಇದೆ. ಏನಪ್ಪ ಮೇಷರಾಶಿಯವರಿಗೆ ಅಂತಂದರೆ, ಒಂದು ರಾಶ್ಯಾಧಿಪತಿಯಾದಂತಹ ಕುಜನು ಚತುರ್ಥ ರಾಶಿಯಲ್ಲಿದ್ದಾನೆ. ಇದು ಬಹಳ ಒಳ್ಳೆಯದಾದಂಥದ್ದು ಅಂತೇಳಿ ಹೇಳ್ತೇವೆ. ಯಾಕೆಂದರೆ ನಿಮಗೆ ಒಂದು ಹಂತಕ್ಕೆ ಆರೋಗ್ಯದಲ್ಲಿ ತೊಂದರೆಗಳಾಗಿದ್ದರೆ ಈ ತಿಂಗಳಲ್ಲಿ ಸ್ವಲ್ಪ ಅನುಕೂಲಕರವಾದಂಥ ಅವಕಾಶಗಳಾಗಬಹುದು. ಆರೋಗ್ಯ ತೊಂದರೆ, ಕಿರಿಕಿರಿ ಇದ್ದರೆ ಸ್ವಲ್ಪ ಸಮಾಧಾನದ ಅವಕಾಶಗಳು ಸಿಗಬಹುದು. ಮತ್ತು ಯಾರ್ಯಾರು ಉದ್ಯೋಗ ಕಳ್ಕೊಂಡಿದ್ದೀರೋ ಅಂಥವರಿಗೆ ಉದ್ಯೋಗ ಸಿಗುವಂಥ ಚಾನ್ಸಸ್ಸು. ಎಷ್ಟೋ ಸಲ ಪ್ರೈವೇಟಾಗಿ ಹೋಗ್ತವೆ, 3 ತಿಂಗಳ 4 ತಿಂಗಳಕ್ಕೆ ಆ ಉದ್ಯೋಗ ಎಲ್ಲ ಕಳೆದು ಹೋಗಿಬಿಡ್ತದೆ. ಏನು ಮಾಡಬೇಕಪ್ಪ ಅಂಥೇಳಿ ಚಿಂತೆ ಆಗ್ತದೆ. ಅಂತಹ ಚಿಂತೆ ಆದಾಗ ಬೇರೆ ಒಂದು ಉದ್ಯೋಗ ಸಿಕ್ಕಿದ್ರೆ ಸಂತೋಷ, ಇಲ್ಲ ಅಂತಂದರೆ ತುಂಬ ದುಃಖ, ಚಿಂತೆ ಆಗ್ತದೆ. ಹಾಗಾಗಿ ಉದ್ಯೋಗ ಸಿಗುವಂತಹ ಚಾನ್ಸಸ್ ಬಹಳ ಮಟ್ಟಿಗೆ ಅಂತೇಳಿ ಹೇಳ್ತೇನೆ. ಮತ್ತು ಸೋದರರಿಂದ ಅಭಿವೃದ್ಧಿ, ಅಂದರೆ ನಿಮ್ಮಲ್ಲೇನೋ ಕಿರಿಕಿರಿ ಆಗ್ತಾ ಇದೆ, ಅಣ್ಣ ತಮ್ಮ ಅಕ್ಕ ತಂಗಿಯಿಂದನೇನೋ ಕಿರಿಕಿರಿ ಆಗ್ತಾ ಇದ್ದರೆ ಆ ಕಿರಿಕಿರಿ ಸ್ವಲ್ಪ ದೂರ ಆಗ್ತದೆ. ಒಂದು ಒಳ್ಳೆಯ ರೀತಿಯಾದಂಥ ಅವಕಾಶಗಳು ಸಿಗುವಂಥ ಚಾನ್ಸಸ್ ಆಗುತ್ತೆ. ವಿದೇಶದಿಂದ ಅವಕಾಶ ಸಿಗುವಂಥದ್ದು, ಮತ್ತು ಯಾರ್ಯಾರು ಆನ್ಲೈನ್ ಕೆಲಸ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ರು ಅಂಥವ್ರಿಗೂ ಕೂಡ ಹೆಚ್ಚಿನದಾದಂತಹ ಲಾಭಾಂಶಗಳು ಕೂಡ ಸಿಗುತ್ತದೆ. ಇದ್ದಕ್ಕಿದ್ದ ಹಾಗೆ ನಿಮಗೆ ಎಲ್ಲ ಚೆನ್ನಾಗಿರ್ತದೆ ಅಂತ ಅಂದ್ಕೊಳ್ತಾ ಇರ್ತೀರಿ. ಅಷ್ಟೊತ್ತಿಗೆ ಕೆಲವೊಂದು ಸಲ ನಮ್ಮ ಮನಸ್ಸೇ ನಾವು ಹೇಳ್ದಂಗೆ ಕೇಳೋದಿಲ್ಲ ಅಲ್ವಾ. ಆದರೆ ನಿಮ್ಮ ಮನಸ್ಸು ಈ ತಿಂಗಳಲ್ಲಿ ಎಲ್ಲವನ್ನು ಕೂಡ ಒಳ್ಳೆ ರೀತಿಯಾಗಿ ಪ್ರೇರಣೆ ಮಾಡ್ತದೆ. ಪ್ರೇರಣೆ ಅಂತಂದರೆ ನಿಮಗೆ ರವಿಯು ಈ ಸಂಕ್ರಾಂತಿ ಅನಂತರದಲ್ಲಿ ಬಹಳ ಶುಭವಾದಂಥ ಫಲಗಳನ್ನು ನೀಡ್ತಾ ಇದ್ದಾನೆ. ಹಾಗಾಗಿ ನಿಮ್ಮ ಮನಸ್ಸು ಇದನ್ನು ಮಾಡೋಣ, ಬೆಳಗ್ಗೆ ಬೇಗನೆ ಎಚ್ಚರ ಆಗಿಬಿಡ್ತದೆ. ಇಲ್ಲ ಅಂತ ನಿಮಗೆ ಎಚ್ಚರ ಆಗೋದು ಕಷ್ಟ, ಹೋಗೋದು ಕಷ್ಟ ಅಲ್ವಾ. ಆದರೆ ಈ ತಿಂಗಳಲ್ಲಿ ಬಹಳ ಎಚ್ಚರವಾಗಿ ಬೇರೆ ನಿಮ್ಮ ಕೆಲಸಕ್ಕೆ ಹೋಗುವಂತಹ ಒಂದು ಪರಿಸ್ಥಿತಿ ಆಗ್ತದೆ. ತಂದೆ ತಾಯಿಯವರ ಬಹಳ ಆಶೀರ್ವಾದವೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಯಾವುದೋ ಒಂದು ಕೆಲಸವನ್ನು ಮಾಡಿದಿರಿ, ಅರ್ಧಂಬರ್ಧ ಬಿಟ್ಟಿದ್ದೀರಿ, ಆ ಕೆಲಸವು ಮುಂದೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಇದ್ದಕ್ಕಿದ್ದ ಹಾಗೆ ಯಾವುದೋ ಕೋರ್ಟು ಕಚೇರಿಯ ತೊಡಕುಗಳು, ತೊಂದರೆಗಳು ಬಂದಂತಹದ್ದು ಅಥವಾ ಬರುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ತಡೆ ನಿಲ್ಲುವಂಥ ಸಾಧ್ಯತೆಗಳು. ಯಾಕಂದರೆ ವಾಹನವನ್ನು ನೀವೆಲ್ಲ ಒಂದು ಕಡೆ ನಿಲ್ಲಿಸಿರ್ತೀರಿ, ಅದು ನೋ ಪಾರ್ಕಿಂಗ್ ಆಗಿರುತ್ತೆ, ಎತ್ಕೊಂಡು ಹೋಗಿರ್ತಾರೆ, ಕೊನೆಗೆ ಅದೇನೋ ಮಾಡಿ ಬಿಡಿಸ್ಕೊಂಬರ್ತೀರಿ. ಇಂತಹ ಜಂಜಾಟಗಳಿದ್ದರೆ ಹೇಗೋ ಮಾಡೋ ಹೊರಗಡೆ ಒಟ್ಟಿನಲ್ಲಿ ಬಂದುಬಿಡ್ತೀರಿ. ನೀವು ಬರುವುದಿಲ್ವಾ ಕೇಳಿದ್ರೆ ಬಂದುಬಿಡ್ತೀರಿ. ನೀವು ಒಂದು 5-6 ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದೇನಪ್ಪ ಅಂತಂದರೆ, ಸ್ವಲ್ಪ ಅವಸರಗಳನ್ನು ಯಾವ ವಿಷಯದಕ್ಕೂ ಕೂಡ ಮಾಡಬಾರ್ದು ಮೇಷರಾಶಿಯವರು. ಕೆಲವೊಂದು ಸಲ ದಿಢೀರ್ನೇನೋ ತೀರ್ಮಾನ ತೆಗೆದುಕೊಳ್ತೀರಿ, ತೊಂದರೆ ಆಗಿಬಿಡ್ತದೆ. ಹಾಗಾಗಿ ಬಹಳ ಯೋಚನೆ ಮಾಡಿ ತಾಳಿದವನು ಬಾಳಿಯಾನು ಹೇಳುವಂಥ ವ್ಯವಸ್ಥೆಯನ್ನು ಮಾಡಬೇಕು. 2ನೇದಾಗಿ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. 3ನೇದಾಗಿ ವೃದ್ಧರ ವಿಷಯದಲ್ಲಿ, ನಿಮ್ಮ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಯಾರು ವೃದ್ಧರಿದ್ದಾರೋ ಅಂಥರ ವಿಷಯದಲ್ಲಿ ಸ್ವಲ್ಪ ಹುಷಾರಿ. ಮತ್ತು ನಿಮ್ಗೆ ಇದ್ದಕ್ಕಿದ್ದ ಹಾಗೆ ಈ ಭುಜದ ಭಾಗದಲ್ಲಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ವ್ಯಾಯಾಮವನ್ನು ಮಾಡಿ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ, ಮತ್ತು ತೊಂದರೆ ಆಗಿಬಿಟ್ರೆ ಕಷ್ಟ. ಯಾಕಂದರೆ ಯಾವುದನ್ನಾದರೂ ಕೂಡ ಅಷ್ಟಷ್ಟಾಗಿ ಮಾಡ್ತಾ ಹೋಗಬೇಕು. ಒಂದೇ ಸಲ ಮಾಡಿದ್ರೆ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಯಾಕಂದರೆ ಅದಕ್ಕೆ ನಮ್ಮ ಶರೀರ ಸೆಟ್ಟಾಗಿರುವುದಿಲ್ಲ. ಎಷ್ಟೋ ಸಲ ಯೋಗ, ಧ್ಯಾನ ಎಲ್ಲವನ್ನು ಕೂಡ ಮಾಡಬೇಕು. 1 ನಿಮಿಷ, 5 ನಿಮಿಷ, 3 ನಿಮಿಷ, 10 ನಿಮಿಷ ಹಾಗೆ
ಆದಷ್ಟು ಆರೋಹಣ ಕ್ರಮದಲ್ಲಿ ಮಾಡ್ತಾ ಹೋಗಬೇಕು. ಇದು ಮಾಡಿಲ್ಲ ಅಂತಾದರೆ ಒಂದೇ ಸಲ ಮಾಡಿದರೆ ಮೈಕೈ ನೋವು ಬಂದುಬಿಡುತ್ತೆ, ಹಾಗೆ ಆಗಬಾರದು. ಅನಂತರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಎಲ್ಲೋ ಒಂದು ಕಡೆಗೆ ಇಟ್ಟಿರುವಂಥ ಹಣ ಬರುವಂಥದ್ದು, ಮತ್ತು ಒಂದು ಆರ್ಥಿಕವಾದಂಥ ಅಭಿವೃದ್ಧಿ ಆಗುವಂಥದ್ದು, ಎಲ್ಲೋ ಒಂದು ಕಡೆ ನೀವು ದುಡ್ಡು ಹಾಕಿದರೆ ಅದು ವಾಪಸ್ ಬರುವಂಥ ಸಾಧ್ಯತೆಗಳಿದೆ. ಕೃಷಿಕರಿಗೆ ಬಹಳ ಶುಭ ಅಂತ ಹೇಳ್ತೇನೆ. ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ, ಕಲೆಯ ಕ್ಷೇತ್ರದಲ್ಲಿದ್ದಂಥವ್ರಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಲಾಭಾಂಶ ಎಲ್ಲ ಸಿಗ್ತಾ ಬರ್ತದೆ. ನೀವೇನಂತ ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ. ಮತ್ತು ಇದ್ದಕ್ಕಿದ್ದ ಹಾಗೆ ಧನಾಗಮನ ಆದಮೇಲೆ ಎಲ್ಲೋ ಒಂದು ಕಡೆ ಬಿಸ್ನೆಸ್ ಮಾಡುವಂಥದ್ದು ಆಗುತ್ತೆ. ಯಾಕಂದರೆ ಈ ಸದ್ಯಕ್ಕೆ ಸಡೆ ಸಾತ್ಸನಿ ಇಲ್ಲ, ಎಂಥದೂ ಇಲ್ಲ, ನಿಮ್ಗೆ ಬಹಳ ಚೆನ್ನಾಗಿದೆ. ನಿಮಗೆ ಗೋಚಾರದಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಪಡೆಯುವಂಥದ್ದು. ಇನ್ನೂ ಒಂದು ಕಡೆಗೆ ಪ್ರಯತ್ನವನ್ನು ಮಾಡಿ, ಮತ್ತು ಆತ್ಮಸ್ಥೈರ್ಯ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಸಂಕ್ರಾಂತಿ ಅನಂತರದಲ್ಲಿ ನಿಮ್ಗೆ ಆತ್ಮಸ್ಥೈರ್ಯ ಹೇಗಪ್ಪ ಅಂತಂದರೆ, ನಾನು ಮಾಡ್ತೇನೆ, ನಾನು ಪಡೆತೇನೆ ಹೇಳುವಂಥ ಹಠ ಛಲ ಜಾಸ್ತಿ ಆಗುತ್ತದೆ. ಅದರಲ್ಲೂ ಕೂಡ ಅಶ್ವಿನಿ ನಕ್ಷತ್ರವು ಜಾಸ್ತಿ ಆಗುವಂಥದ್ದು. ಮತ್ತು ಮಂಗಲವಾದಂತಹ ಕೆಲಸಗಳಲ್ಲಿ, ಮಂಗಲ ಕಾರ್ಯದಲ್ಲಿ ಪಾಲ್ಗೊಳ್ಳುವಂಥ ಒಂದು ಸಾಧ್ಯತೆಗಳು, ನಿಮ್ಮ ಕುಟುಂಬದಲ್ಲೋ ಅಥವಾ ಮನೆಯಲ್ಲೋ ಒಂದು ಪೂಜೆ ಪುನಸ್ಕಾರಗಳು, ಮಂಗಲ ವಾತಾವರಣಗಳು ನಡೀತದೆ. ಮತ್ತು ಯಾರು ಶತ್ರುರು ಅಥವಾ ಯಾರು ನಿಮ್ಗೆ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಿರೋ ಅಂಥವರು ನಿಮಗೆ ನೀವಿದ್ದಲು ಬರ್ತಾರೆ, ನಿಮ್ಮ ಮಿತ್ರರಾಗ್ತಾರೆ. ಎಷ್ಟೋ ಸಲ ಸ್ವಲ್ಪ ಶತ್ರುಗಳ ಪರಿಸ್ಥಿತಿಯೇ ಜಾಸ್ತಿ ಆಗುತ್ತೆ. ಯಾಕಂದರೆ ಹೀಗೆ ಒಳ್ಳೆ ಕೆಲಸ ಮಾಡಿದ್ರು ಸಹಿಸ್ಕೊಳ್ಳೋದಿಲ್ಲ ಜನ. ಹಾಗಾಗಿ ಅಂಥ ಶತ್ರುತ್ವವೆಲ್ಲ ಈ ತಿಂಗಳಲ್ಲಿ ದೂರ ಆಗುವಂಥ ಸಾಧ್ಯತೆಗಳು. ಗೃಹಿಣಿಯರಿಗೆ ಶುಭ. ಒಟ್ಟಿನ ನಿಮ್ಮ ಮನೆಯಲ್ಲೂ ಕೂಡ ಒಂದು ಮಂಗಲವಾದಂಥ ವಾತಾವರಣಗಳಾಗುವಂಥ ಸಾಧ್ಯತೆಗಳು. ವಿವಾಹ ಆಗಲಿಲ್ಲ ಅಂತೇಳಿ ಒದ್ದಾಡ್ತಾ ಇದ್ದಂಥ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಮಾಘ ಮಾಸದೆಲ್ಲೋ ಒಂದು ಸಂಬಂಧ ಸಿಗುವಂಥ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಪಡೆಯುವಂತಹ ಸಾಧ್ಯತೆಗಳಿದೆ. 3ನೇ ತಾರೀಕಿಗೆ ನೋಡಿ ಬಹಳ ಪ್ರಶಸ್ತವಾಗಿದೆ. ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಮರೆಯದೆ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಅದರಿಂದ ಶುಭವಾಗ್ತದೆ. ಇನ್ನು 14ನೇ ತಾರೀಕು ಕೂಡ ಬಹಳ ಪ್ರಶಸ್ತವಾಗಿದೆ. 2 ದಿವಸ ಪೂಜೆ ಪುನಸ್ಕಾರಗಳನ್ನು ಮಾಡಿ. ಅಶ್ವಿನಿ ನಕ್ಷತ್ರದ ಏನಪ್ಪ ನಕ್ಷತ್ರ ಪರಿಹಾರಗಳು ಅಂತಂದರೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳಗ್ಗೆ ಎದ್ದು ನೀವು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಗುಣಾತ್ಮಕವಾದಂತಹ ದುರ್ಗಾ ಸ್ವರೂಪವನ್ನು ಪೂಜೆ ಮಾಡಿ. ದುರ್ಗಾ ಸ್ತೋತ್ರ, ದುರ್ಗಾ ಪಾರಾಯಣೆ, ದುರ್ಗಾ ನಮಸ್ಕಾರವನ್ನು ಮಾಡಿ. ಆ ದುರ್ಗಾ ನಮಸ್ಕಾರವೇ ಬಹಳ ಒಳ್ಳೆಯ ಫಲಗಳನ್ನು ಕೊಡುತ್ತದೆ ನಿಮಗೆ. ಆ ದೇವಿಯನ್ನು ಬಹಳ ಮುಖ್ಯವಾಗಿ ಮೊರೆ ಹೋಗಿ. ಇನ್ನು ಭರಣಿ ನಕ್ಷತ್ರ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನೋಡಿ, ಅಷ್ಟು ನಿಮ್ಗೆ ಸಾಧ್ಯ ಆದರೆ ರಥಸಪ್ತಮಿ ಇದೆ, 5ನೇ ತಾರೀಕಿಗೆ ರಥಸಪ್ತಮಿ ಬುಧವಾರ ಇದೆ. ನೀವು ಆದಷ್ಟು ನಿಮ್ಮದೇ ಭರಣಿ ನಕ್ಷತ್ರವೇ ಬರುತ್ತೆ 5ನೇ ತಾರೀಕಿಗೆ ನೋಡಿ. ಹೌದು, ರಾತ್ರಿ 11 ಗಂಟೆವರೆಗೂ ಕೂಡ ಭರಣಿ ನಕ್ಷತ್ರವೇ ಇದೆ. ಹಾಗಾಗಿ ಆ ದಿವಸ ಸೂರ್ಯ ನಮಸ್ಕಾರ ಮಾಡಿ ಅಥವಾ ಗೋಧಿಯನ್ನು ದಾನ ಮಾಡಿ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬುಧವಾರ ದಿವಸ ಭರಣಿ ನಕ್ಷತ್ರದವರು ನೀವೇನು ಮಾಡಬೇಕು ಪ್ಲ್ಯಾನನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ನಿಮಗೆ. ಯಾಕಂದರೆ ಈ ವರ್ಷದಲ್ಲೆಲ್ಲ ಒಂದು ಒಳ್ಳೆ ರೀತಿಯಾದಂಥ ಫಲಗಳಾಗುವಂಥ ಸಾಧ್ಯತೆಗಳಿದೆ. ಭರಣಿ ನಕ್ಷತ್ರದವರಿಗೆ ಪ್ಲ್ಯಾನನ್ನು ಸರಿಯಾಗಿ ಮಾಡಿ, ನೀವು ಗಾಬರಿಯಾಗಿ ಏನೂ ಮಾಡಲಿಕ್ಕೆ ಹೋಗಬೇಡಿ. ಕೃತಿಕಾ ನಕ್ಷತ್ರ 1ನೇ ಪಾದ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟನ್ನು ಗುರು ಸೇವೆ ಮಾಡಿ, ಗುರುನಾಮಸ್ಮರಣೆ ಮಾಡಿ ಅಥವಾ ಗುರು ಚರಿತ್ರೆ ಪಾರಾಯಣೆ ಮಾಡಿ. ಇದನ್ನು ಗುರು ಸೇವೆಯಿಂದ ನಿಮಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ನೀವು ಪಡಿತೀರಿ. ಇದಿಷ್ಟು ಮಾಡಿ ನಿಮಗೆ ಹೆಚ್ಚಿನದಾದಂಥ ಫೆಬ್ರವರಿಯಲ್ಲಿ ಎಲ್ಲ ಲಾಭಾಂಶಗಳು ಒಳ್ಳೆಯದು ನೀವಿದ್ದ ಹಾಗೆ ನಿಮ್ಮ ಕಡೆಗೆ ಬರುತ್ತೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನಮ್ಮ ಕಡೆಗೆ ಯಾವುದೂ ಇಲ್ಲಪ್ಪ ಅಂಥೇಳಿ ಒಂಥರ ಯಾವುದೂ ಇಲ್ಲ ಅನ್ನುವಂಥ ಬೇಸರ ಆಗುತ್ತೆ. ಈ ತಿಂಗಳಲ್ಲಿ ಬೇಸರ ಎಲ್ಲ ದೂರ ಆಗುತ್ತೆ. ಭಗವಂತ ಶುಭ ಮಾಡಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.